ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಯಾವ ಪ್ರಾಬ್ಲಮ್ ಅನ್ನ ತಗೊಂಡಿದ್ನೋ ಸೇಮ್ ಅದೇ ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ. ಅದೇ ಪ್ರಾಬ್ಲಮ್ಗೆ ನಾನು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅನ್ನ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ನೋಡಿ, ಪ್ರಾಬ್ಲಮ್ ಈ ರೀತಿ ಇದೆ. The following are the balance sheet of Sun Limited as at March 31st, 2024 and 2025. Liability side ಏನೇನು ಕೊಟ್ಟಿದ್ದಾರೆ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ಲಾಂಗ್ ಟರ್ಮ್ ಲೋನ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಅಂದರೆ 2024 ಇನ್ಫಾರ್ಮೇಷನ್, ಸೆಕೆಂಡ್ ಇಯರ್ 2025 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಇಷ್ಟು ಕೊಟ್ಟಿದ್ದಾರೆ. ಆಸೆಟ್ ಸೈಡ್ ಏನೇನು ಕೊಟ್ಟಿದ್ದಾರೆ ಅಂದರೆ ಆಸೆಟ್ ಸೈಡು ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೊಟ್ಟಿದ್ದಾರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ಸು ಮತ್ತು ಟೋಟಲ್ ಲಯಬಿಲಿಟಿ ಎರಡೂ ಕೂಡ 6,20,000 10,20,000 ಸೊ ಬರುತ್ತೆ. ಇಲ್ಲಿ ಏನು ಕೇಳಿದರೆ, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ರಶ್ನೆಯಲ್ಲಿ ಏನನ್ನ ಕೇಳಿದಾರೋ ಅದನ್ನೇ ಮಾಡಬೇಕು. ಇಲ್ಲಿ ಕಾಮನ್ ಸೈಜ್ ಕೇಳಿದರೆ ಕಾಮನ್ ಸೈಜೇ ಮಾಡಬೇಕು. ಕಂಪ್ಯಾರಿಟಿವ್ ಕೇಳಿದ್ರೆ ಕಂಪ್ಯಾರಿಟಿವ್ ಮಾಡಿದ್ರೆ ಓಕೆ. ಕಾಮನ್ ಸೈಜ್ ಕೇಳಿದಾಗ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ರೆ ಮಾರ್ಕ್ಸ್ ಬರೋದಿಲ್ಲ, ಮಾರ್ಕ್ಸ್ ಕಳ್ಕೊತೀರಾ. ಸೊ ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಯಾವ ರೀತಿ ಮಾಡೋದು ಅಂತ ಕಲ್ತಿದ್ರಿ. ಈಗ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನೋಡೋಣ. ಸೊ ಇಲ್ಲಿ ಹಿಂದಿನ ಪ್ರಾಬ್ಲಮ್ಮೇ ತಗೊಂಡಿರೋದ್ರಿಂದ ಮತ್ತೆ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ನೋಡಿ, ಲಯಬಿಲಿಟಿ ಸೈಡ್ ಫಾರ್ಮೇಟ್ ಅಲ್ಲಿ ಲಯಬಿಲಿಟಿ ಸೈಡ್ 3 ಹೆಡ್ಡಿಂಗ್ಸ್ ಬರುತ್ತೆ, ಅಸೆಟ್ ಸೈಡ್ 2 ಹೆಡ್ಡಿಂಗ್ಸ್ ಬರುತ್ತೆ. ಲಯಬಿಲಿಟಿ ಸೈಡ್ 3 ಹೆಡ್ಡಿಂಗ್ಸ್ ಯಾವ್ದು ಅಂದ್ರೆ ಮೊದಲನೇದು ಶೇರ್ ಹೋಲ್ಡರ್ಸ್ ಫಂಡು, ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸು, ಮೂರನೇದು ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆರಡು ಎಲ್ಲಿ ಬರುತ್ತೆ? ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಇದು ಶೇರ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ, ಇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ. ಲಾಂಗ್ ಟರ್ಮ್ ಲೋನ್ ಎಲ್ಲಿ ಬರುತ್ತೆ? ಎರಡನೇ ಹೆಡ್ಡಿಂಗ್ಸ್ ನಾನ್ ಕರೆಂಟ್ ಲಯಬಿಲಿಟಿ ಅಲ್ಲಿ ಬರುತ್ತೆ. ಕರೆಂಟ್ ಲಯಬಿಲಿಟಿ ಮೂರನೇ ಹೆಡ್ಡಿಂಗ್ಸ್ ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ. ಅಸೆಟ್ ಸೈಡು ಫಿಕ್ಸ್ಡ್ ಅಸೆಟ್ಟು, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟು ಮೊದಲನೇ ಹೆಡ್ಡಿಂಗ್ ನಾನ್ ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಕರೆಂಟ್ ಅಸೆಟ್ಸು, ಲೋನ್ಸ್ ಅಂಡ್ ಅಡ್ವಾನ್ಸಸ್ಸು ಎರಡನೇ ಹೆಡ್ಡಿಂಗ್ ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಸೊ ಇದಿಷ್ಟು ಗೊತ್ತಿರಲಿ. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. ನೋಡಿ, ಇದು ಫಾರ್ಮೆಟ್. ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಸ್ ಎಟ್ 31st March 2024 and 31st March 2025. Same particular first year, second year. First year the percentage of 31st 3% of 2024 ಅಂದ್ರೆ 31st 2024, percentage of second year ಅಂದ್ರೆ 31st 2025. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ರು ಅದನ್ನೇ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಕ್ವಿಟಿ ಅಂಡ್ ಲಯಬಿಲಿಟಿ 3 ಹೆಡ್ಡಿಂಗ್ಸು, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೊದಲನೇ ಹೆಡ್ಡಿಂಗ್ ಅಲ್ಲಿ ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ, ಮೂರನೇ ಹೆಡ್ಡಿಂಗ್ಸ್ ಕರೆಂಟ್ ಲಯಬಿಲಿಟಿಯಲ್ಲಿ ಕರೆಂಟ್ ಲಯಬಿಲಿಟಿ ಬರುತ್ತೆ. ಸೊ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಫಿಲ್ ಮಾಡಿದ್ದೀನಿ. ಅಸೆಟ್ ಸೈಡ್ ಅಷ್ಟೇ, ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಟು, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಕರೆಂಟ್ ಅಸೆಟ್ ಅಲ್ಲಿ ಕರೆಂಟ್ ಅಸೆಟ್ಟು, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬರುತ್ತೆ. ಅಷ್ಟು ಇನ್ಫಾರ್ಮೇಶನ್ ಅನ್ನ ಬರ್ಕೊಂಡಿದ್ದೀನಿ. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಹಿಂದಿನ ವಿಡಿಯೋದಲ್ಲಿ ಏನು ಬರ್ಕೊಂಡಿದ್ನೋ ಸೇಮ್ ಹಾಗೆ ಬರ್ಕೊಂಡಿದ್ದೀನಿ. ಈಗ ಮೂರನೇ ಕಾಲಮ್ ಅಂದ್ರೆ ಫಸ್ಟ್ ಇಯರ್ದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಇದು ಫಸ್ಟ್ ಇಯರ್ 31st 2024 ಇದರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಲಯಬಿಲಿಟಿ 100% ಅಂತ ಬರ್ಕೊಳ್ಳಿ. ಹಾಗೆ ಟೋಟಲ್ ಅಸೆಟ್ ಕೂಡ 100% ಅಂತ ಬರ್ಕೋಬೇಕು. ಸೊ ಈಗ 1 by 1 ಫಿಲ್ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಐಟಮ್ ತಗೋಬೇಕು ಅಂದ್ರೆ ಶೇರ್ ಕ್ಯಾಪಿಟಲ್ ತಗೊಳ್ಳಿ. ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, ಶೇರ್ ಕ್ಯಾಪಿಟಲ್ 2 ಲಕ್ಷ ಇದೆ. 2 ಲಕ್ಷ ಡಿವೈಡೆಡ್ ಬೈ ಪ್ರತಿಯೊಂದು ಇಂಡಿವಿಜುವಲ್ ಐಟಮ್ ಡಿವೈಡೆಡ್ ಬೈ ಟೋಟಲ್. ಟೋಟಲ್ ಎಷ್ಟಿದೆ? 6,20,000 ಡಿವೈಡೆಡ್ ಬೈ 6,20,000 ಇಂಟು 100. ಸೊ ಏನಾಗುತ್ತೆ ಇದು? 32.25 ಅಥವಾ 26 ಬರುತ್ತೆ. ಪ್ರತಿಯೊಂದು ಇಂಡಿವಿಜುವಲ್
1 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100. ಇದು ಡಿವೈಡೆಡ್ ಬೈ ಇದು ಇಂಟು 100. 1 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100 ಎಷ್ಟು ಬರುತ್ತೆ? 16.129 ಆರ್ 13. ನೆಕ್ಸ್ಟು 2 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100 32.25. 1,20,000 ಡಿವೈಡೆಡ್ ಬೈ 6,20,000 ಇಂಟು 100 19.35. ನೋಡಿ, ಇಷ್ಟು ನೀವು ಟೋಟಲ್ ಮಾಡಿದ್ರೆ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು ಆಲ್ಮೋಸ್ಟ್ 100 ಬರುತ್ತೆ. 99.99 ಆರ್ 100 ಸೊ ಬರುತ್ತೆ. ಸೊ ಈಗ 2024ಗೆ ಸಂಬಂಧಪಟ್ಟಂತೆ ಅಸೆಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಅದು ಅಷ್ಟೇ, ಇಂಡಿವಿಜುವಲ್ ಐಟಮ್ ಡಿವೈಡೆಡ್ ಬೈ ಟೋಟಲ್ ಇಂಟು 100. ಅಂದರೆ 2 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100 ಎಷ್ಟು ಬರುತ್ತೆ ನೋಡಿ. 2 ಲಕ್ಷದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 32.25 ಬರುತ್ತೆ. 1 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 16.13 ಬರುತ್ತೆ. ನೆಕ್ಸ್ಟ್ 2,55,000 ಡಿವೈಡೆಡ್ ಬೈ ಟೋಟಲ್ 6,20,000 ಇಂಟು 100 ಎಷ್ಟು ಬರುತ್ತೆ? 41.12 ಆರ್ 13 ಬರುತ್ತೆ. ನೆಕ್ಸ್ಟು 65,000 ಡಿವೈಡೆಡ್ ಬೈ ಟೋಟಲ್ 6,20,000 ಇಂಟು 100. 65,000 ಡಿವೈಡೆಡ್ ಬೈ 6,20,000 ಇಂಟು 100 10.48 ಬರುತ್ತೆ. ಸೊ ಇದು ಮೊದಲನೇ ವರ್ಷದ ಪರ್ಸೆಂಟೇಜ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ದು. ಇದೇ ರೀತಿ ಎರಡನೇ ವರ್ಷದ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಎರಡನೇ ವರ್ಷದ ಇಂಡಿವಿಜುವಲ್ ಅಮೌಂಟ್ ತಗೋಬೇಕು, ಡಿವೈಡೆಡ್ ಬೈ ಎರಡನೇ ವರ್ಷದ ಟೋಟಲ್ ಇಂಟು 100. ಲಯಬಿಲಿಟಿ ಇಂಡಿವಿಜುವಲ್ ಅಮೌಂಟ್ ಡಿವೈಡೆಡ್ ಬೈ ಲಯಬಿಲಿಟಿ ಟೋಟಲ್ ಇಂಟು 100 ಅಂದರೆ 4 ಲಕ್ಷ ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? 10,20,000 ಇಂಟು 100. ಸೊ ಎಷ್ಟು ಬರುತ್ತೆ? 39.21. 1,50,000 ಡಿವೈಡೆಡ್ ಬೈ 10,20,000 ಇಂಟು 100. ಸೊ ಎಷ್ಟು ಬರುತ್ತೆ? 14.70. 3 ಲಕ್ಷ ಡಿವೈಡೆಡ್ ಬೈ 10,20,000 ಇಂಟು 100 29.41. 1,70,000 ಡಿವೈಡೆಡ್ ಬೈ 10,20,000 ಇಂಟು 100. ಸೊ ಎಷ್ಟು ಬರುತ್ತೆ? 16.66 ಆರ್ 67. ಸೊ ಇದು ಅಷ್ಟೇ ಟೋಟಲ್ 100 ಅಂತ ಬರ್ಕೋಬೇಕು. ಇಲ್ಲಿ ಅಸೆಟ್ ಸೈಡ್ ಅಷ್ಟೇ ಟೋಟಲ್ 100 ಅಂತ ಬರ್ಕೋಬೇಕು. ಇಂಡಿವಿಜುವಲ್ ಅಮೌಂಟ್ 5 ಲಕ್ಷ ಡಿವೈಡೆಡ್ ಬೈ 10,20,000 ಇಂಟು 100. ಸೊ ಎಷ್ಟು ಬರುತ್ತೆ? 49.01. 1,25,000 ಡಿವೈಡೆಡ್ ಬೈ 10,20,000 ಇಂಟು 100 12.25. 3,25,000 ಡಿವೈಡೆಡ್ ಬೈ 10,20,000 ಇಂಟು 100 ಎಷ್ಟು ಬರುತ್ತೆ? 31.86. 70,000 ಡಿವೈಡೆಡ್ ಬೈ 10,20,000 ಇಂಟು 100 6.86. ನೋಡಿ, ಇಷ್ಟು ಟೋಟಲ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 100 ಬರುತ್ತೆ. 99.99 ಸಮಥಿಂಗ್ ಬರುತ್ತೆ. ಸೊ ಇದಿಷ್ಟು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ತುಂಬ ಈಸಿಯಾಗಿದೆ. ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಬರ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ.
ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಎರಡರಲ್ಲಿ ಒಂದು ನಿಮಗೆ 12 ಮಾರ್ಕ್ಸ್ಗೆ ಗ್ಯಾರಂಟಿ ಬರುತ್ತೆ. ಸೊ ಇದು ಗ್ಯಾರಂಟಿ ಕ್ವಶನ್, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.